ಮಸ್ತ್ ಆಗಿದೆ ಅನೋ ಫಿಲಮ್. ನಮ್ಗೆ ಫೈಟಿಂಗ್ ಇದೆ ಮಸ್ತ್ ಆಗಿತ್ತಲ್ಲ ಅನೋ. ಸುದೀಪ್ ಧ್ರುವ ಸರ್ಜಾ ಎರಡು ಇಷ್ಟ ಅನೋ. ಸೂಪರ್ ಆಗೈತೆ ಸರ್. ಫ್ಯಾಮಿಲಿ ಫುಲ್ಲು ಚೆನ್ನಾಗೈತೆ ಸರ್. ಸೂಪರ್ ಫಸ್ಟ್ ಕ್ಲಾಸ್ ಸರ್. ಮೂವಿ ಮಾತ್ರ ಬೆಂಕಿ ಆಗೈತೆ, ಎಲ್ಲರೂ ಬಂದು ನೋಡ್ಬೋದು. ಬಟ್ ಫ್ಯಾಮಿಲಿ ಯಾವ ತರ ಸೇಫ್ ಮಾಡ್ಬೇಕು ಅಂತ ಮೂವಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಮೂವಿ ನೋಡಿದ್ರೆ ತುಂಬಾ ಜನರಿಗೆ ಉಪಯೋಗ ಆಗುತ್ತೆ. ಬಾಸ್ ಮಾತ್ರ ಬೆಂಕಿ, ಧ್ರುವ ಬಾಸ್ಗೆ. ಮಾಮೂಲಿ ಇದ್ದೇ ಇರುತ್ತೆ, ಮನೆಯಲ್ಲಿ ಜಗಳ ಇರುತ್ತೆ, ಗಲಾಟೆ ಇರುತ್ತೆ, ಏನೇ ಇರುತ್ತೆ. ಬಟ್ ಒಂದು ಪ್ರೊಟೆಕ್ಷನ್ ಅಂತ ಬರುತ್ತೆ. ಇವಾಗ ಸನ್ನಿವೇಶಗಳು, ಯಾವ ಸನ್ನಿವೇಶ ಹೆಂಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಮನುಷ್ಯನಿಗೆ. ಬಟ್ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಮಾಡೋದು ಏನ್ ಇಂಪಾರ್ಟೆಂಟ್. ಒಂದು ಗಂಡಸಾಗಿ ಹುಟ್ಟಿದ ಮೇಲೆ, ಈ ಭೂಮಿ ಮೇಲೆ ಗಂಡಸಾಗಿ ಹುಟ್ಟಿದ ಮೇಲೆ ತನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡೋದು ಇಂಪಾರ್ಟೆಂಟ್. ಸೊ ಪ್ರೊಟೆಕ್ಟ್ ಮಾಡೋದು ಅಂದ್ರೆ ಸುಮ್ನೆ ಇವಾಗ ಜಗಳ ಮಾಡೋದು ಅದು ಬೇರೆ ಲೆಕ್ಕ. ಈಗ ಮತ್ತಿಡ್ಕೊಂಡ್ಬಿಟ್ಟಿದ್ದಾರೆ ಅಂದಿದ ತಕ್ಷಣ ಎಲ್ಲಾರು ಕಾಂಟ್ರವರ್ಸಿ, ಸಿನಿಮಾ ಹಂಗಿದೆ ಮಚ್ಚಲ್ ಕತ್ತರಿಸೋದು ಹಂಗಲ್ಲ. ಕಣ್ಣೀರು ರಕ್ತ ಎರಡು ಮಿಕ್ಸ್ ಮಾಡಿ ಬರ್ದಿರೋ ಕತೆ 1 ಪಾಯಿಂಟ್ ಅದು. ತುಂಬಾ ಚೆನ್ನಾಗಿದೆ. ಪಾರ್ಟ್ 2 ವೇಟ್ ಮಾಡ್ತಾ ಇದೀವಿ. ಸುದೀಪ್ ಸರ್ ಎಂಟ್ರಿ ಮಾತ್ರ ಅಲ್ಟಿ. ಕನ್ನಡ ಮೂವಿನ ಥಿಯೇಟರ್ ಬಂದು ಬೆಳೆಸಿ ಸೂಪರ್ ಆಗಿದೆ. ಸೂಪರ್ ಆಗಿದೆ ಸರ್, ಅಲ್ಟಿ ಬೆಂಕಿ ಮಾತ್ರ ಮೂವಿ. ಸೂಪರ್ ಆಗಿತ್ತು, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. 100 ಪಕ್ಕ ಮಿಸ್ಸೇ ಇಲ್ಲ. ಅವರ ಇದು ಅವ್ರ ಅಪ್ಪಟ ಅಭಿಮಾನಿ ನಾನು. ಪುನೀತ್ ರಾಜ್ಕುಮಾರ್ ಫ್ಯಾನ್ಸು, ಯಶ್ ಫ್ಯಾನ್. ಸೂಪರ್ ಮೂವಿ, 200 ಪಕ್ಕ. ನಂಗೆ ಧ್ರುವ ಸರ್ಜಾ ಅವ್ರದ್ದು ಮತ್ತೆ ಒಳ್ಳೆ ಆಕ್ಟಿಂಗ್ ಮೂವಿ. ಸೂಪರ್ ಆಗಿದೆ ಮಾತ್ರ. ಎಂಟ್ರಿ ಇದೆ ಆಗಿಲ್ಲ, ಬಟ್ ಒಳ್ಳೆ ಮೂವಿ. 200 ಪಕ್ಕ ಅಲ್ಟಿ ಲೆವೆಲ್ ಅಲ್ಲಿ ಇದೆ ಮಾತ್ರ. ನಮ್ ಎಕ್ಸ್ಪೆಕ್ಟೇಷನ್ ಮೀರಿ ಕೊಟ್ಟಿದ್ದಾರೆ. ಸಕಲಾಗಿದೆ ಮೂವಿ ಮಾತ್ರ. ಡೈರೆಕ್ಷನ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಅಂಡ್ ಲಾಸ್ಟ್ ಸುದೀಪ್ ಸರ್ ಎಂಟ್ರಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಡೈಲಾಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಟೋಟಲಿ ನಮ್ ಎಕ್ಸ್ಪೆಕ್ಟೇಷನ್ ಮೀರಿ ಕೊಟ್ಟಿದ್ದಾರೆ. ಡೈರೆಕ್ಷನ್ಸ್ ಅಂಡ್ ಪ್ರೇಮ್ ಸರ್ ತುಂಬಾ ಥ್ಯಾಂಕ್ಸ್. ಸಕ್ಕತ್ತಾಗಿದೆ ಮೂವಿ.